2025ರಲ್ಲೇ CET ಎಕ್ಸಾಮ್ನ ಟೈಮ್ನಲ್ಲಿ ಅಲ್ಲಿರುವಂಥ ಕಾಲೇಜಿನ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಮಹಾ ಎಡವಟ್ಟನ್ನು ಮಾಡಿ ಜನಿವಾರವನ್ನು ತೆಗೆಸಿ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ್ದಾರೆ. ಇದು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ವರ್ಷನೂ ಅದು ರಿಪೀಟ್ ಆಗಿದೆ. CET ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿರುವಂಥ ಆರೋಪ ಚಿಕ್ಕಬಳ್ಳಾಪುರದ ದೊಡ್ಡ ಮರಳಿಯ CET ಸೆಂಟರ್ನಲ್ಲಿ ಈ ಒಂದು ಜನಿವಾರ ತೆಗೆಸಿದ್ದಾರೆ ಅನ್ನುವಂಥ ಆರೋಪ. ನಾಗಾರ್ಜುನ ಕಾಲೇಜಿನ ಸಿಬ್ಬಂದಿ ಈ ರೀತಿಯಾದಂಥ ಒಂದು ಮಹಾ ಎಡವಟ್ಟನ್ನು ಮಾಡಿದ್ದಾರೆ. ಚೆಕಿಂಗ್ ಓಕೆ, ಬಟ್ ಈ ರೀತಿಯಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವಂಥದ್ದು ಇದೆಲ್ಲವೂ ಕೂಡ ಎಷ್ಟು ಸರಿ? ವೆಂಕಟಾರಿ ಕಾಲೇಜಲ್ಲಿ ನಾನು ಓದ್ತಾ ಇದ್ದಿದ್ದು. ನನಗೆ 23-24 KCET ಎಕ್ಸಾಮ್ ಇತ್ತು. ಆ KCET ಎಕ್ಸಾಮಲ್ಲಿ ನಾಗಾರ್ಜುನ ಕಾಲೇಜ್ ಎಂಬ ಕಾಲೇಜ್ ನನಗೆ ಹಾಕಿದ್ರು. ನಾನು 23ನೇ ತಾರೀಕು ಬೆಳಗ್ಗೆ ಹೋದೆ. ಅಲ್ಲಿ ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ಸ್ ಹೇಳಿದ್ರು ಮೊದಲೇ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ನಡ್ಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಸ್ಕ್ಯಾನ್ ಮಾಡಿದಾಗ ಅವರು ಹಿಂಗೆ ಮುಟ್ಟಿ ನೋಡಿದ್ರು. ಆವಾಗ ಜನಿವಾರ ಅಂದರೆ ಒಂದು ದಾರ ಥರ ಕಾಣಿಸ್ತು. ಅವ್ರಿಗೆ ಜನಿವಾರ ಅನ್ನೋದು ಗೊತ್ತಿಟ್ಕೊಂಡು ಅವರು ಕಟ್ ಮಾಡಿದ್ರು. ನಾನು ಹೇಳಿದೆ ಈ ಥರ ಕಟ್ ಮಾಡಬಾರ್ದು, ಅದನ್ನೆಲ್ಲ ಅದು ನಮ್ಮ ಧರ್ಮ ಅಂತ ಹೇಳಿದೆ. ಅದಕ್ಕೆ ಅವರು ಹಂಗೆಲ್ಲ ನೀವು ಹಾಕ್ಕೊಂಬರೋಂಗೆ ಇದು ಎಕ್ಸಾಮ್ ಕೊಡೋಲ್ಲ ನಿಮಗೆ ಎಕ್ಸಾಮ್ ಕೊಡಬೇಕಂದ್ರೆ ಜನಿವಾರ ಇರಬಾರ್ದು, ಜನಿವಾರನ ಕಟ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಕಟ್ ಮಾಡಿಬಿಟ್ರು. ಇನ್ನೂ ಅದಾಗಿ 1 ವಾರ ಆಗಿತ್ತು ಅಷ್ಟೇ. ಅಷ್ಟು ಬೇಗ ಕಟ್ ಮಾಡಿಬಿಟ್ರು ಅವರು. ಈ ಘಟನೆ ಎಷ್ಟು ದಿನ ಆಯಿತು ಆಗಿ? 23ನೇ ತಾರೀಕು 2 ದಿನ ಆಗಿದೆ. ನೀವೇನು ಹೇಳಿದ್ರು ಬಿಡಲಿಲ್ಲ ಅವರು, ಕಟ್ ಮಾಡಿಸೋರು ಬಿಡಲಿಲ್ಲ ಅವರು. ಬಟ್ ಕಾಲೇಜಿನವ್ರು ಏನು ಅಂತಿದ್ದಾರೆ? ಕಾಲೇಜವರು ಅದ್ರ ಬಗ್ಗೆ ಏನು ಕೇಳಿಲ್ಲ ನಾವು. ಈ ನಮ್ಮ ದೊಡ್ಡಪ್ಪ ಹೋಗಿ ಹೇಳಿದೆ. ನಮ್ಮ ದೊಡ್ಡಪ್ಪ ಬಂದು ಈ ಥರ ಬ್ರಾಹ್ಮಣ ಸಂಘ ಅವರು ಇದ್ದಾರೆ, ಅವ್ರು ನಮ್ಮ ಸಪೋರ್ಟನ್ನು ಕೊಡ್ತಾರೆ, ನೀನೇನು ಬೇಜಾರು ಮಾಡ್ಕೊಬೇಡ. ನಂಗೆ ಅದಾಗಿದ್ದರಿಂದ ನನಗೆ ಎಕ್ಸಾಮ್ ಬರೆಯೋಕ್ಕೆ ಆಗಲಿಲ್ಲ. ಫುಲ್ ಬೇಜಾರಾಗಿ ಇನ್ನು 1 ವಾರ ಆಗಿತ್ತು. ನನಗೆ ನಮ್ಮ ಅಪ್ಪ ಇರಲಿಲ್ಲ, 1 ವರ್ಷ ಆಗಿತ್ತು ತೀರ್ಕೊಂಡು. ಅದಕ್ಕೆ ನನಗೆ ಫುಲ್ ಬೇಜಾರಾಗೋಗಿತ್ತು. ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ ಆಗಲಿಲ್ಲ. 2025ರಲ್ಲಿ ಅಂದರೆ ಕಳೆದ ವರ್ಷ ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಇಂಥದ್ದೇ ಪ್ರಕರಣ ಆಗಿತ್ತು. ದೊಡ್ಡ ವಿವಾದ ಸೃಷ್ಟಿಯಾಗಿತ್ತು. ನೋಡಿ, ಒಂದು ಈ ರೀತಿಯಾದಂಥ ಅಲ್ಲಿನ ಸಿಬ್ಬಂದಿಯ ಅಚಾತುರ್ಯದಿಂದ ಸರ್ಕಾರದ ಲೆವೆಲ್ಗೂ ಕೂಡ ಇದು ದೊಡ್ಡ ವಿವಾದವಾಗಿ ಉಲ್ಬಣಿಸಬಹುದು. ಆ್ಯಂಡ್ ಇದರ ಎಫೆಕ್ಟ್ ಖಂಡಿತವಾಗ್ಲೂ ರಾಜ್ಯ ಸರ್ಕಾರಕ್ಕಾಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ವಹಿಸಬೇಕು, ಯಾವೆಲ್ಲ ಸಿಬ್ಬಂದಿಗಳು ಈ CET ಸೆಂಟರ್ಗಳಲ್ಲಿ ನಿಯೋಜನೆಗೊಂಡಿದ್ದಾರೆ ಅವರಿಗೆ ಪ್ರಾಪರ್ ಇನ್ಸ್ಟ್ರಕ್ಷನ್ಸನ್ನು ಕೊಡಬೇಕು. ಚೆಕ್ಕಿಂಗ್ ಓಕೆ, ವಿದ್ಯಾರ್ಥಿಗಳನ್ನು CET ಪರೀಕ್ಷೆಗೆ ಚೆಕ್ ಮಾಡಿಬಿಡುವಂಥದ್ದು ಓಕೆ, ಬಟ್ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡದಿರೋ ರೀತಿಯಲ್ಲಿ ಈ ಚೆಕ್ಕಿಂಗ್ ಇರಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕೂಡ.